ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕನ್ನಡ ವ್ಲಾಗ್. ಇದು ಸಿಂಪಲ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಚಿಕನ್ ತೊಳೆದು ಅರಿಶಿನ ಹಾಕಿ ಸ್ವಲ್ಪ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಜಿಂಜರ್ ಪೇಸ್ಟ್, ಯಾಕಂದರೆ ಒಬ್ಬಳೇ ಶೂಟ್ ಮಾಡ್ತಾಯಿದ್ದೀನಿ, ಸೊ ಅದರಿಂದ ಕಷ್ಟ ಆಗ್ತಾಯಿದೆ. ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಇದು ಧನಿಯಾ ಪುಡಿ ಸ್ಕಿಪ್ ಆಗಿಬಿಟ್ಟಿದೆ, ಸೊ ಅದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಹಂಗೆ, ಇಲ್ಲ ಹಾಫ್ ಆನ್ ಅವರ್ 1 ಅವರ್ ಅಂದರೆ ಚೆನ್ನಾಗಿ ಗ್ರೇವಿ ಬರುತ್ತೆ. ಸೊ ಅದಕ್ಕೆ ನಾನು 1 ಅವರ್ ಮುಂಚೆನೇ ಇಟ್ಬಿಟ್ಟಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಮಸಾಲದಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ, ಫಸ್ಟೇ ಖಾರದ ಪುಡಿ ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಈಗ ಬಾಣಲಿ ಇಕ್ಕಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಉರಿಬೇಕು, ಬ್ರೌನ್ ಆಗೋವರೆಗೂ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ 4 ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಕರಿಬೇವು, ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಚೆನ್ನಾಗಿ ಬಿಸಿ ಇದು ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ, ಮತ್ತು ಪ್ಲೇಟ್ ಮುಚ್ಚಿಕ್ಕಿದ್ರಲ್ವ ಚಿಕನ್ನ, ಅದನ್ನು 1 ಅವರ್ ಆದಮೇಲೆ ತೆಗೆದು ಸೊ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟೇ ಸಾಲ್ಟ್ ಹಾಕಿರ್ತೀವಿ, ಸೊ ನೋಡಿಕೊಂಡು ಸಾಲ್ಟ್ ಹಾಕೊಳ್ಳೋಣ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ನನ್ನ ವಾಯ್ಸ್ ಆಗಲಿ, ನನ್ನ ವೀಡಿಯೋ ಆಗಲಿ ಅಂತ ದಯವಿಟ್ಟು ತಿಳಿಸಿ. ಮತ್ತು ಈಗ ವಿಡಿಯೋ ಒಳಗಡೆ ಹೋಗೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ತಳ ಇರುತ್ತೆ, ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಎಷ್ಟು ಬೇಗ ಆಗೋಗುತ್ತೆ, ಫ್ರೈ ಮಾಡ್ತಾನೆ ಬೇಗ ಆಗೋಗುತ್ತೆ, ಬೆಂದಿರುತ್ತೆ ಸಹ. ಹಂಗೆ ಫ್ರೈ ಮಾಡ್ತಾ ಈಗ ಫೈನಲಾಗಿ ಟೊಮೊಟೊ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಟೊಮೊಟೊವನ್ನು ಫುಲ್ಲು 1/2 kg ಚಿಕನ್ ಅಲ್ವಾ, ಸಾಕು ಒಂದು ಟೊಮೊಟೊ, ಯಾಕಂದರೆ ಹುಳಿ ಬಂದರೆ ಚೆನ್ನಾಗಿರಲ್ಲ ಚಿಕನ್ನು. ಸೊ ಅದರಿಂದ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಸೊ ಈಗ ಟೊಮೊಟೊನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆದಷ್ಟು ಕಲಿಸ್ತಾ ಇದ್ದರೆ ಬೇಗ ಆಗುತ್ತೆ, ಮತ್ತು ಚಿಕನ್ನು ಬೆಂದಿರುತ್ತೆ, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ತಳ ಇದ್ದಷ್ಟು ಒಂಥರ ಟೇಸ್ಟ್ ಆಗೋಗುತ್ತೆ. ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿಕೊಂಡು, ಈಗ ಚೆನ್ನಾಗಿ ಟೊಮೊಟೊ ಬೆಂದಾದಮೇಲೆ ನೋಡಿಕೊಂಡು 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಸೊ 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಹಂಗೆ ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ. ಮತ್ತು 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಒಂದು ಪ್ಯಾಕೆಟೇ ಹಾಕ್ಕೊಳ್ಳೋಣ, ಯಾಕಂದರೆ 1/2 kgಗೆ ಸಾಕು, ಒಂದು ಪ್ಯಾಕೆಟ್ ಆಗುತ್ತೆ ಚಿಕನ್ ಮಸಾಲ. ಸೊ ನನಗೆ ನಮ್ಮನೇಲಿ ಯಾವಾಗೂ ತೇಜುನೇ ಯೂಸ್ ಮಾಡೋದು, ಸೊ ಅದರಿಂದ ನಾನು ತೇಜು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ರೆಡಿ ಟು ಹೀಟ್ ಚಿಕನ್ ಗ್ರೇವಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಏನೇ ಇರಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮನೇಲಿ ಟ್ರೈ ಮಾಡಿ ಟೇಸ್ಟು ಅಥವಾ ಹೇಗಿದೆ ಅಂತ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.